ಕೃಷ್ಣ ಜನ್ಮಾಷ್ಟಮಿಗೆ ಮಾಡಿದಂಥ ಎರಡನೇ ಸ್ವೀಟ್ ಇದು ರವೆ ಉಂಡೆ. ರವೆ ಉಂಡೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟ. ಆದರೆ ರವೆ ಉಂಡೆ ಕೆಲವ್ರು ಏನು ಮಾಡ್ತಾರೆ, ಸಕ್ಕರೆ ಪುಡಿ ಹಾಕ್ಬಿಟ್ಟು ರವೆನ ಚೆನ್ನಾಗಿ ಹುರಿದ್ಬಿಟ್ಟು ಕಲಿಸ್ಬಿಟ್ಟು ಮಾಡ್ತಾರೆ. ಹಾಲನ್ನು ತೊಳಸ್ಬಿಟ್ಟು ಅಥವಾ ಬಿಸಿನೀರು ತೊಳಸ್ಬಿಟ್ಟು ರವೆ ಉಂಡೆನ ಕಟ್ತಾರೆ. ಅದೇನಾಗುತ್ತೆ, ಜಾಸ್ತಿ ದಿವಸ ನೀವು ಇಟ್ಕೊಳಕ್ಕಾಗಲ್ಲ. ಮ್ಯಾಕ್ಸಿಮಮ್ ಅಂದರೆ 3-4 ದಿವಸ ಇಟ್ಕೋಬೋದು. ಆದರೆ ಸಕ್ಕರೆ ಪಾಕ ಮಾಡಿ ರವೆ ಉಂಡೆ ಮಾಡಿದ್ರೆ ನೀವು ಕನಿಷ್ಠ ಪಕ್ಷ 15-20 ದಿವಸ ಇಟ್ಕೋಬೋದು. ತುಂಬ ಫ್ರೆಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ನಾನು ಆ ಥರ ಪಾಕ ತೆಗೆದು ರವೆ ಉಂಡೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ನೀರು ಕುಡಿಯೋ ಗ್ಲಾಸು, ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಗ್ಲಾಸಷ್ಟು ತುಪ್ಪ ಹಾಕಿ ಗೋಡಂಬಿನ ಸ್ವಲ್ಪ ಫ್ರೈ ಮಾಡಿದ್ದೀನಿ. ದ್ರಾಕ್ಷಿನೂ ಹಾಕ್ಕೊಂಡಿದ್ದೀನಿ. ಬಟ್ ದ್ರಾಕ್ಷಿ ತುಂಬ ಫ್ರೈ ಮಾಡಬಾರ್ದು, ದಪ್ಪ ಆಗುತ್ತಲ್ಲ ಅಲ್ಲಿವರೆಗೂ ಬಿಡಬಾರ್ದು. ಸುಮ್ಮನೆ ರೋಸ್ಟ್ ಮಾಡಿ ತುಪ್ಪದಲ್ಲಿ ತೆಗೆದುಬಿಡಬೇಕು. ಓಕೆನಾ? ಇವಾಗ ಗೋಡಂಬಿ ದ್ರಾಕ್ಷಿನ ರೋಸ್ಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 4 ಗ್ಲಾಸು ಚಿರೋಟಿ ರವೆ ತೊಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಚಿರೋಟಿ ರವೆ ಮಾಡಿದ್ರೆ ತುಂಬ ಒಳ್ಳೆಯದು. ಬಾಂಬೆ ರವೆಲೂ ಕೆಲವ್ರು ಮಾಡ್ತಾರೆ, ಬಟ್ ನಾನು ಆದಷ್ಟು ಚಿರೋಟಿ ರವೆಲ್ಲೇ ರವೆ ಉಂಡೆ ಮಾಡೋದು. ಒಂದೇ ಒಂದು ಕಪ್ಪುದು ಕಾಣಿಸ್ತಾ ಇದೆಯಲ್ಲ, ಅದು ದ್ರಾಕ್ಷಿ, ಬೇರೆ ಏನಲ್ಲ. ಅದು ತೆಗ್ದಿಲ್ಲ, ಅದೇ ಬಿಟ್ಬಿಟ್ಟಿದ್ದೀನಿ. ಹಂಗೆ ಚಿರೋಟಿ ರವೆ ಹಾಕಿ ಚೆನ್ನಾಗಿ ಘಮ ಬರೋವರೆಗೂ ಫ್ರೈ ಮಾಡಬೇಕು. ಮತ್ತು ಏಲಕ್ಕಿ ಪುಡಿ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಮತ್ತು ಯಾವ ಗ್ಲಾಸಲ್ಲಿ ನಾವು ರವೆ ಅಳತೆ ಮಾಡ್ಕೊಂಡ್ವಲ್ಲ, 4 ಗ್ಲಾಸ್ ತೊಗೊಂಡಿದ್ದೀನಲ್ವ ರವೆ, ಅದರಲ್ಲಿ ಅರ್ಧ ಭಾಗದಷ್ಟು ಡೆಸಿಕೇಟೆಡ್ ಕೊಬ್ಬರಿ ಪುಡಿನ ಹಾಕ್ಕೊಂಡಿದ್ದೀನಿ. ಅಂದರೆ 2 ಗ್ಲಾಸ್ ಅಷ್ಟು. ನೀವು ಬೇಕು ಅಂತಂದರೆ ಫ್ರೆಶ್ ಆಗಿ ತೆಂಗಿನಕಾಯಿ ತುರಿದ್ಬಿಟ್ಟು ಆ ತುರಿನ ಸ್ವಲ್ಪ ಹುರಿದ್ಬಿಟ್ಟು ಸೇರಿಸ್ಕೋಬೋದು. ಇಲ್ಲ ಒಣ ಕೊಬ್ಬರಿನ ತುರಿದ್ಬಿಟ್ಟು ಕೂಡ ಸೇರಿಸ್ಕೋಬೋದು. ಡೆಸಿಕೇಟೆಡ್ ಪೌಡ್ರ್ ಕೂಡ ಹಾಕೋಬೋದು. ನಿಮ್ಮ ಚಾಯ್ಸಲ್ಲಿ ಯಾವುದಾದ್ರೂ ಬಳಸ್ಬೋದು. ಒಟ್ಟಿನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ದೇವ್ರ ನೈವೇದ್ಯಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ಒಂದು ಚಿಟಿಕೆ ಪಚ್ಚ ಕರ್ಪೂರ ಸೇರಿಸಿದ್ದೀನಿ. ಈಗ ರವೆ ಚೆನ್ನಾಗಿ ಹುರಿದಿದ್ದಾಗಿದೆ. ಈಗ ಪಕ್ಕದಲ್ಲಿ ಇಟ್ಬಿಟ್ಟು ಪಾಕ ಮಾಡ್ತಾ ಇದ್ದೀನಿ. 4 ಗ್ಲಾಸ್ ರವೆ ತೊಗೊಂಡಿದ್ದೀನಲ್ವಾ, ಆಲ್ಮೋಸ್ಟ್ 3-3/4 ಗ್ಲಾಸು ಸಕ್ಕರೆ ಸೇರಿಸಿದ್ದೀನಿ. ನೀವು ಬೇಕಾದ್ರೆ 4-4 ಸೇರಿಸ್ಕೋಬೋದು. ಇಲ್ಲಾಂದರೆ 3-3/4 ಭಾಗದಷ್ಟು ಸೇರಿಸ್ಕೋಬೋದು. ಸ್ವಲ್ಪ ಕಡಿಮೆ ಸೇರಿಸ್ಕೋಬೋದು. ತುಂಬ ಸಿಹಿ ಇದ್ದರೆ ತಿನ್ನಲಿಕ್ಕಾಗಲ್ಲ. ಆ ಕಾರಣಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಸಕ್ಕರೆ ಮುಳುಗಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ 3/4 ಗ್ಲಾಸಷ್ಟು ನೀರು ಹಾಕಿ, ಆಮೇಲೆ ಸ್ವಲ್ಪ ಕೇಸರಿ ದಳ ಸೇರಿಸಿ. ಕೇಸರಿ ದಳನಾದರೂ ನೀವು ಹಾಕ್ಬೋದು. ಇಲ್ಲಾಂದರೆ ಫುಡ್ ಕಲರ್ ಬರುತ್ತಲ್ಲ, ಆರೆಂಜು, ಯೆಲ್ಲೋ, ಆ ಥರ ನಿಮ್ಮ ಚಾಯ್ಸಿಗೆ ಕಲರಾಗಿ ರವೆ ಉಂಡೆ ಬೇಕು ಅಂದರೆ ಹಾಕ್ಕೋಬೋದು. ಇಲ್ಲ ರೆಗ್ಯುಲರ್ ಆಗಿ ಮಾಮೂಲಿ ವೈಟ್ ರವೆ ಉಂಡೆ ಬರುತ್ತಲ್ಲ, ಆ ಥರನೂ ಮಾಡ್ಕೋಬೋದು. ಬಟ್ ಕೇಸರಿ ದಳ, ಪಚ್ಚ ಕರ್ಪೂರ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದೆಳೆ ಪಾಕ ಬಂದ ಮೇಲೆ, ಅಂದರೆ 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತಾರೆ ನೋಡಿ, ಎಳೆ ಪಾಕ, ತುಂಬ ಗಟ್ಟಿ ಪಾಕ ಬರಬಾರ್ದು. ಒಂದೆಳೆ ಪಾಕ ಬಂದಿದ ತಕ್ಷಣ ರವೆಗೆ ಸೇರಿಸಿ ಮತ್ತೆ 2 ನಿಮಿಷ ಆ ಪಾಕದಲ್ಲಿ ಫ್ರೈ ಮಾಡಬೇಕು. ರವೆ ಸ್ವಲ್ಪ ಅರಳುತ್ತೆ, ಮೊದಲೇ ಹುರಿದಿರ್ತೀವಿ, ಆದರೂ ಪಾಕದಲ್ಲಿ ಸೇರಿಸಿದಾಗ ಸ್ವಲ್ಪ ಚೆನ್ನಾಗಿ ಒಂಥರ ನಿಮ್ಗೆ ಗೊತ್ತಾಗುತ್ತೆ ಅರಳೋದು. ಒಂಥರ ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಮರಳಾಗಿ ಕಾಣಿಸುತ್ತೆ. ಆವಾಗ ಹುರಿದಿಟ್ಟಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ಬಿಟ್ಟು ಒಲೆ ಉರಿ ಆಫ್ ಮಾಡಿಬಿಡಿ. ಫುಲ್ಲು ತಟ್ಟೆ ಮುಚ್ಚಕ್ಕೆ ಹೋಗಬೇಡಿ. ಒಂದು 3/4 ಮುಚ್ಚಿಬಿಟ್ಟು ಓಪನ್ ಆಗಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ರವೆ ಉಂಡೆ ಕಟ್ಟೋದು ನಿಮ್ಮ ಇಷ್ಟಕ್ಕೆ ಮಾಡ್ಕೋಬೋದು. ಚಿಕ್ಕದು, ದೊಡ್ಡದು, ಮೀಡಿಯಮ್ಮು, ಆ ಥರ. ನೋಡಿ, ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ಎಲ್ಲ ಹಾಕಿದ್ದೀವಲ್ವಾ, ಸಖತ್ತಾಗಿ ಬಂದಿದೆ. ಚೆನ್ನಾಗಿ ಟೈಟಾಗಿ ಹಿಡಿದು ಒಂದು ಅರ್ಧ ಗಂಟೆ ಹೊರಗಡೆ ಇಟ್ಟು ಫುಲ್ ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೊ. ನಾನು 3 ದೊಡ್ಡ ಪ್ಲೇಟ್ ಫುಲ್ಲು ರವೆ ಉಂಡೆ ಬಂದಿದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ ತಕ್ಷಣ ನೀವು ಖಂಡಿತ ಟ್ರೈ ಮಾಡಿ. ನನ್ನ ಪ್ರಕಾರ ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಬೇರೆ ವಿಡಿಯೋದಲ್ಲಿ ನಾಳೆ ಬರೋ ವಿಡಿಯೋದಲ್ಲಿ ಸಿಗ್ತೀನಿ.